ಒಂದು 48 ಕಿಲೋಮೀಟರ್ ಸುಬ್ರಹ್ಮಣ್ಯ ರೋಡ್ನಿಂದ ಸಕಲೇಶಪುರದವರೆಗೆ ಎಲೆಕ್ಟ್ರಿಫಿಕೇಶನ್ ಆಗಲಿಲ್ಲ. ಆದರೆ ನಮ್ಮ ನರೇಂದ್ರ ಮೋದಿ ಅವರ ಸರ್ಕಾರ ಬಂದ ನಂತರ ವಿಶೇಷವಾಗಿ ಕಳೆದ 1.5 ವರ್ಷದಲ್ಲಿ ಈ ಕೆಲಸ ಅತ್ಯಂತ ವೇಗದಿಂದ ಮಾಡಿ ಅತ್ಯಂತ ಕಷ್ಟದ ಒಂದು ಪ್ರದೇಶ ಸುಬ್ರಹ್ಮಣ್ಯ ರೋಡ್ನಿಂದ ಸಕಲೇಶಪುರ ಘಾಟ್ ಸ್ಟ್ರೆಚ್ ನಲ್ಲಿ ಈ ಕೆಲಸವನ್ನು ಮಾಡೋದು ತುಂಬಾ ಒಂದು ಸವಾಲಿನ ಕೆಲಸ ಆಗಿತ್ತು. ಆದರೂ ಕೂಡ ಆ ಕೆಲಸವನ್ನು ಆದಷ್ಟು ಶೀಘ್ರವಾಗಿ ಮುಗಿಸಿ ಈಗ ಮಂಗಳೂರಿನಿಂದ ಬೆಂಗಳೂರಿನವರೆಗೆ ಪೂರ್ತಿ ಎಲೆಕ್ಟ್ರಿಫಿಕೇಶನ್ ಆಗಿರುವಂತಹ ಒಂದು ರೂಟ್ ಕೂಡ ಇದೆ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಎಲೆಕ್ಟ್ರಿಫಿಕೇಶನ್ ಆಗಿರೋ ಕಾರಣಕ್ಕೆ ಇವತ್ತು ನಾವು ವಂದೇ ಭಾರತ್ ಬಗ್ಗೆ ಯೋಚಿಸಲಿಕ್ಕೆ ಪ್ರಾರಂಭ ಮಾಡಬಹುದು. ಎಲೆಕ್ಟ್ರಿಫಿಕೇಶನ್ ಇಲ್ಲದಿದ್ರೆ ವಂದೇ ಭಾರತ್ ರೈಲು ಓಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ವಂದೇ ಭಾರತ್ ರೈಲ್ ಅನ್ನ ಮಂಗಳೂರಿಗೆ ಓಡಿಸಬೇಕು ಅನ್ನುವಂಥದ್ದು ಎಲ್ಲ ಜನರ ಕನಸಾಗಿತ್ತು. ಆದ್ರೆ ಅದಕ್ಕೆ ಮೂಲಭೂತ ಸೌಕರ್ಯ ಇರುವಂತದ್ದು ಎಲೆಕ್ಟ್ರಿಫಿಕೇಶನ್ ಆಗಿರುವಂತದ್ದು ಮಾತ್ರ ಅಲ್ಲ, ಜೊತೆಗೆ ಸುಬ್ರಹ್ಮಣ್ಯ ರೋಡ್ ನಲ್ಲಿ ಒಂದು ಕ್ವಿಕ್ ಕೋಚ್ ವಾಟರಿಂಗ್ ಸಿಸ್ಟಮ್ ಇದು ಆಗುವಂತ ಅವಶ್ಯಕತೆ ಕೂಡ ಇದೆ. ಈ ಎಲ್ಲ ಮೂಲ ಸೌಕರ್ಯಗಳು ಆಗದೆ ವಂದೇ ಭಾರತ್ ಓಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮೂಲ ಸೌಕರ್ಯದ ಕೆಲಸ ತುಂಬಾ ಸಲ ಏನಾಗ್ತದೆ ಅಂದ್ರೆ ಇದು ಯಾರಿಗೂ ಕಾಣ್ಲಿಕ್ಕೆ ಸಿಗೋದಿಲ್ಲ. ರೈಲು ಬಂದದ್ದು ಮಾತ್ರ ಎಲ್ಲರಿಗೂ ಕಾಣ್ತದೆ. ರೈಲಿಗೆ ಪಟ್ಟಿ ಇಲ್ಲದೆ ಪಟ್ರಿ ಇಲ್ಲದೆ ರೈಲು ಓಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ರೈಲಿಗೆ ಪಟ್ರಿ ಬೇಕು, ರೈಲಿಗೆ ಎಲೆಕ್ಟ್ರಿಫಿಕೇಶನ್ ಆಗಬೇಕು, ಡಬ್ಲಿಂಗ್ ಆಗಬೇಕು, ಆಗ ಮಾತ್ರ ಹೆಚ್ಚಿನ ರೈಲುಗಳನ್ನು ಓಡಿಸಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಈ ಮೂಲ ಸೌಕರ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಕಳೆದ ವಿಶೇಷವಾಗಿ ನಾನು ಸಂಸದನಾದ್ಮೇಲೆ 2024 ನಂತರ ಮೂಲ ಸೌಕರ್ಯದ ಅಭಿವೃದ್ಧಿಗೆ ಒತ್ತನ್ನು ಕೊಟ್ಟು ನಾವು ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಅಡ್ವಾನ್ಸ್ ರೈಲ್ಗಳಿಗೆ, ಸ್ಪೀಡ್ ಹೈ ಸ್ಪೀಡ್ ಟ್ರೈನ್ಗಳಿಗೆ ಓಡಿಸಲಿಕ್ಕೆ ಪೂರಕವಾಗಿ ಬೇಕಾದಂತ ಇನ್ಫ್ರಾಸ್ಟ್ರಕ್ಚರ್ ದೃಷ್ಟಿಯಿಂದ ನಾನು ಅತ್ಯಂತ ಪ್ರಾಮಾಣಿಕವಾಗಿ ಕಳೆದ 2 ವರ್ಷದಿಂದ ಕೆಲಸವನ್ನು ಮಾಡಿದ್ದೇನೆ. ಅದರಲ್ಲಿ ಒಂದು ಎಲೆಕ್ಟ್ರಿಫಿಕೇಶನ್ ಆಗುವಂತದ್ದು, ಎರಡನೇದ್ದು ಈಗ ಇರುವಂತಹ ಕೋಚ್ ವಾಟರಿಂಗ್ ಸಿಸ್ಟಮ್ ಆಗಬೇಕಾಗಿರೋದು. ಈ ಎರಡೂ ಕೆಲಸಗಳು ಈಗ ಮುಗಿದಿದೆ ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಖುಷಿ ಪಡ್ತೇನೆ, ಸಂತೋಷ ಪಡ್ತೇನೆ. ಮತ್ತು ಈ ದಕ್ಷಿಣ ಕನ್ನಡ ಜಿಲ್ಲೆಯ ದೃಷ್ಟಿಯಿಂದ ಒಂದು ದೊಡ್ಡ ಕೆಲಸ. ಹಾಗಾಗಿ ನಾನು ವಿಶೇಷವಾಗಿ ಸೌತ್ ವೆಸ್ಟರ್ನ್ ರೈಲ್ವೆ ಎಲ್ಲ ಅಧಿಕಾರಿಗಳಿಗೆ, ಜಿಎಂ ಇಂದ ಹಿಡಿದು ಎಲ್ಲ ಅಧಿಕಾರಿಗಳಿಗೂ ನಾನು ಅಭಿನಂದನೆಗಳನ್ನು ಕೂಡ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಕೋಚ್ ವಾಟರಿಂಗ್ ಸಿಸ್ಟಮ್ ನ ಕೆಲಸ ಒಟ್ಟು 5.29 ಕೋಟಿಯ ಕೆಲಸ ಈಗಾಗಲೇ ಪೂರ್ತಿಗೊಂಡಿದೆ. ಅದರ ಜೊತೆಗೆ ಪುತ್ತೂರಿನ ಭಾಗಕ್ಕೆ ರೈಲ್ವೆ ಓವರ್ ಬ್ರಿಡ್ಜ್, 3 ರೈಲ್ವೆ ಓವರ್ ಬ್ರಿಡ್ಜ್ಗಳು ಸ್ಯಾಂಕ್ಷನ್ ಆಗಿದೆ. ಒಟ್ಟು 18.01 ಕೋಟಿಯ 3 ರೈಲ್ವೆ ಬ್ರಿಡ್ಜ್ಗಳು ಪುತ್ತೂರಿನ ಅವರಿಗೆ ಸ್ಯಾಂಕ್ಷನ್ ಆಗಿದೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಅತ್ಯಂತ ಸಂತೋಷದಿಂದ ಹೇಳಬೇಕು. ಒಂದು ಲೆವೆಲ್ ಕ್ರಾಸಿಂಗ್ 102 ಮುಕ್ವೆ ಗೇಟ್ ಗೇಟ್ ಅದು ಒಂದು. ಎರಡನೇದು ಲೆವೆಲ್ ಕ್ರಾಸಿಂಗ್ 103 ಪುತ್ತೂರು ಕ್ಲಬ್ ನ ಗೇಟ್. ಮೂರನೇದು 104 ಪುತ್ತೂರು ಗೇಟ್ ಅಂತ ಲೊಕೇಶನ್ ಲೆವೆಲ್ ಕ್ರಾಸಿಂಗ್ 104. ಹಾಗಾಗಿ 3 ರೈಲ್ವೆ ಕ್ರಾಸಿಂಗ್ಗಳು ಪುತ್ತೂರಿಗೋಸ್ಕರ ಸ್ಯಾಂಕ್ಷನ್ ಆಗಿದೆ. ಅದು 18 ಕೋಟಿ ವೆಚ್ಚದ ಕೆಲಸಗಳಿಗೆ ಈಗಾಗಲೇ ಟೆಂಡರ್ ಆಗಿದೆ. ಆ ಟೆಂಡರ್ ಫೈನಲೈಸ್ ಆದ ಮೇಲೆ ಆ ಕೆಲಸಗಳು ಕೂಡ ಪ್ರಾರಂಭ ಆಗೈತಿದೆ. ನಮ್ಮ ಜಿಲ್ಲೆಯ ಎಲ್ಲ ಲೆವೆಲ್ ಕ್ರಾಸಿಂಗ್ ಗಳನ್ನ ಮತ್ತು ಎಲ್ಲೆಲ್ಲಿ ರೈಲ್ವೆ ಓವರ್ ಬ್ರಿಡ್ಜ್ ಮತ್ತು ರೈಲ್ವೆ ಅಂಡರ್ ಬ್ರಿಡ್ಜ್ ನ ಅಗತ್ಯ ಇದೆ ಇವೆಲ್ಲವನ್ನ ಐಡೆಂಟಿಫೈ ಮಾಡಿ ನಾವು ಸೌತ್ ವೆಸ್ಟರ್ನ್ ರೈಲ್ವೆ ಮತ್ತು ಸದರ್ನ್ ರೈಲ್ವೆ, ಕೊಂಕಣ್ ರೈಲ್ವೆ 3 ಭಾಗದ ರೈಲ್ವೆ ಕ್ರಾಸಿಂಗ್ ನಾವು ಈಗಾಗಲೇ ಐಡೆಂಟಿಫೈ ಮಾಡಿದ್ದೇವೆ. ಐಡೆಂಟಿಫೈ ಮಾಡಿ ಪ್ರಯಾರಿಟಿ ಇಟ್ಕೊಂಡು ಯಾವ್ಯಾವುದು ಇವತ್ತಿನ ಆದ್ಯತೆಯನ್ನು ಕೊಟ್ಟು ಆ ಎಲ್ಲ ಕೆಲಸಗಳನ್ನ ಸ್ಯಾಂಕ್ಷನ್ ಮಾಡುವಂತ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನನಗೆ ಅತ್ಯಂತ ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗಾಗಿ ಇವತ್ತು ಒಟ್ಟು ಪುತ್ತೂರು ಸುಬ್ರಹ್ಮಣ್ಯ ಭಾಗದ ಈ ಭಾಗಕ್ಕೆ ಒಟ್ಟು 18 ಕೋಟಿ ರೈಲ್ವೆ ಓವರ್ ಬ್ರಿಡ್ಜ್ ನ ಕೆಲಸ, 5 ಕೋಟಿ ಸುಬ್ರಹ್ಮಣ್ಯ ಕೋಚ್ ವಾಟರಿಂಗ್ ಸಿಸ್ಟಮ್ ನ ಕೆಲಸ, ಅದ್ರ ಜೊತೆಗೆ 4.5 ಕೋಟಿಯ ಈ ಪ್ಲಾಟ್ಫಾರ್ಮ್ ಶೆಲ್ಟರ್ ನ ಕೆಲಸಗಳು ಪ್ರಾರಂಭ, ಕೆಲವು ಮುಗಿದಿದೆ, ಕೆಲವು ಪ್ರಾರಂಭ ಆಗ್ತಾ ಇದೆ. ಅಲ್ಲಿ ಇಲ್ಲಿಗೆ ಮುಗಿತಾ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಇಲ್ಲ. ಪುತ್ತೂರು ತಬಕಾ ಸ್ಟೇಷನ್ ಇವತ್ತೊಂದು ನಮಗೆ ಅತ್ಯಂತ ಪ್ರಮುಖವಾದಂತಹ ಸ್ಟೇಷನ್. ಮತ್ತು ಇಲ್ಲಿ ಇನ್ನೂ ಹೆಚ್ಚಿನ ಕೆಲಸಗಳು ಆಗಬೇಕಾಗಿದೆ. 2ನೇ ಪ್ಲಾಟ್ಫಾರ್ಮ್ ನ ರೂಫಿಂಗ್ ಕೆಲಸವನ್ನು ಮಾಡಬೇಕು, ಫ್ಲೋರಿಂಗ್ ನ ಕೆಲಸ ಆಗಬೇಕಿತ್ತು, ವೇಟಿಂಗ್ ರೂಮ್ ನ ಕೆಲಸಗಳಿದೆ, ಅಪ್ರೋಚ್ ರೋಡ್ ನ ಕೆಲಸಗಳಿದೆ, ಪಾರ್ಕಿಂಗ್ ನ ಸಮಸ್ಯೆಗಳಿದೆ. ಹೀಗಾಗಿ 100 ಸಮಸ್ಯೆಗಳಿದೆ. ಬಳಕೆದಾರರು ಕೂಡ ನನಗೆ ಹಲವಾರು ಸಮಸ್ಯೆಗಳನ್ನ ಕೊಟ್ಟಿದ್ದಾರೆ. ಹಂತವಾಗಿ ಅದನ್ನ ಪೂರ್ತಿಗೊಳಿಸುವಂತಹ ಕೆಲಸ ಮಾತ್ರ ಅಲ್ಲ, ನಾನು ಶೀಘ್ರದಲ್ಲಿ DRM ಸೌತ್ ವೆಸ್ಟರ್ನ್ ರೈಲ್ವೆ ಅವರನ್ನ ಮಂಗಳೂರಿಗೆ ಕರೆಸಿ ಒಮ್ಮೆ ಇದರ ಬಗ್ಗೆ ಸಮಗ್ರವಾದಂತಹ ಒಂದು ಈ ರೈಲ್ವೆ ನಿಲ್ದಾಣದ ಅಭಿವೃದ್ಧಿ ದೃಷ್ಟಿಯಿಂದ ಸಮಗ್ರವಾದಂತಹ ಒಂದು ಪ್ಲಾನ್ ಅನ್ನ ಮಾಡಿ ಅದನ್ನ ಫೇಸ್ ಮ್ಯಾನ್ ಅಲ್ಲಿ ಪೂರ್ತಿಗೊಳಿಸುವಂತಹ ಕೆಲಸವನ್ನು ಖಂಡಿತವಾಗಿಯೂ ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ತಮಗೆ ಭರವಸೆಯನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ ನಮಗೆ ತುಂಬಾ ದೊಡ್ಡ ಕೊಡುಗೆಯನ್ನ ನರೇಂದ್ರ ಮೋದಿ ಸರ್ಕಾರ ಕಳೆದ 2 ವರ್ಷದಲ್ಲಿ ಕೊಟ್ಟಿರುವಂತದ್ದು ಮಂಗಳೂರಿನಿಂದ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇರುವಂತಹ ಪ್ಯಾಸೆಂಜರ್ ಟ್ರೈನ್. ನಾನು ಅತ್ಯಂತ ಸಂತೋಷದಿಂದ ಹೇಳಬೇಕು, ನಾನೇ
ಚಿಕ್ಕವರಿರುವಾಗ ಬೈಗಿಪೇಟೆಯಿಂದ ನಾವು ಮೀಟರ್ ಗೇಜ್ ಟ್ರೈನಲ್ಲಿ ಹೋಗ್ತಾ ಇದ್ವಿ. ಧನಂಜಯ ಕುಮಾರ್ ಅವರು MP ಇದ್ದಂತ ಸಂದರ್ಭದಲ್ಲಿ ಆ ಮೀಟರ್ ಗೇಜ್ ಅನ್ನ ಬ್ರಾಡ್ ಗೇಜ್ಗೆ ಕನ್ವರ್ಷನ್ ಮಾಡುವಂತ ಕೆಲಸ ಪ್ರಾರಂಭ ಆಯಿತು. ತುಂಬಾ ದೀರ್ಘ ಬ್ರಾಡ್ ಗೇಜ್ ಕನ್ವರ್ಷನ್ ನ ಕೆಲಸ ನಡೆಯಿತು. ಬ್ರಾಡ್ ಗೇಜ್ ಕನ್ವರ್ಷನ್ ಆದ್ಮೇಲೆ ಹಿಂದೆ ಮಂಗಳೂರಿನಿಂದ ಸುಬ್ರಹ್ಮಣ್ಯಕ್ಕೆ ಪ್ಯಾಸೆಂಜರ್ ರೈಲು ಓಡ್ತಾ ಇತ್ತು. ಆ ಪ್ಯಾಸೆಂಜರ್ ರೈಲ್ ಬ್ರಾಡ್ ಗೇಜ್ ಕನ್ವರ್ಷನ್ ಆದ್ಮೇಲೆಯೂ ಕೂಡ ಪ್ರಾರಂಭ ಆಗ್ಬೇಕು ಅನ್ನೋಂಥದ್ದು ಎಲ್ಲರ ಬೇಡಿಕೆ ಇತ್ತು. ಅದು ಪ್ರಾರಂಭ ಆಗಿರ್ಲಿಲ್ಲ. ಆದ್ರೆ ನಮ್ಮ ಯೋಗ, ನಮ್ಮ ಫಾಲೋಅಪ್ ನ ಕಾರಣಕ್ಕೆ ನಮ್ಮ ಸಂದರ್ಭದಲ್ಲಿ ಅದನ್ನು ಸ್ಯಾಂಕ್ಷನ್ ಮಾಡುವಂತ ಕೆಲಸವನ್ನ ಮಾಡಿದ್ರು. ಆ ರೈಲು ಇವತ್ತು ಸದ್ಬಳಕೆ ಆಗ್ತಾ ಇದೆ. ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ, ಮಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇರುವಂತಹ ಬಂಧುಗಳಿಗೆ, ಕಡಬ ತಾಲೂಕಿನ ಎಲ್ಲ ಬಂಧುಗಳಿಗೆ, ಅದು ಕಾಣಿಯೂರು, ಎಡಮಂಗಲ, ನೆರಳಕಟ್ಟೆ, ಕಬಕಪುತ್ತೂರು, ಸುಬ್ರಹ್ಮಣ್ಯ ರೋಡ್, ಈ ಎಲ್ಲ ಭಾಗದಿಂದ ಮಂಗಳೂರಿಗೆ ಹೋಗುವಂತವರಿಗೆ ನಾನು ಸಂತೋಷದಿಂದ ಹೇಳಬೇಕು. ಸುಬ್ರಹ್ಮಣ್ಯ ರೋಡ್ ನಿಂದ ಮಂಗಳೂರಿಗೆ ರೈಲಲ್ಲಿ ಹೋಗ್ಬೇಕಾದ್ರೆ ಕೇವಲ 25 ರೂಪಾಯಿ. 25 ರೂಪಾಯಿಯಲ್ಲಿ ನೀವು ಸುಬ್ರಹ್ಮಣ್ಯ ರೋಡ್ ನಿಂದ ಮಂಗಳೂರು ತನಕ ಹೋಗಬಹುದು. ದಿನಕ್ಕೆ 3 ಟ್ರಿಪ್, ಫುಲ್ ಟ್ರಿಪ್, ಒಂದು ಹಾಫ್ ಟ್ರಿಪ್ ಆ ಟ್ರೈನ್ ಓಡುತ್ತದೆ. ನೆರಳಕಟ್ಟೆಯಲ್ಲೂ ಸ್ಟಾಪೇಜ್ ಇದೆ. ಹಾಗಾಗಿ ತುಂಬಾ ಜನ ಅದನ್ನ ಉಪಯೋಗಿಸ್ತಾ ಇದ್ದಾರೆ. ಒಳ್ಳೆ ಯಶಸ್ವಿಯಾಗಿ ಆ ರೈಲು ಓಡ್ತಾ ಇದೆ. ಇವತ್ತು ಆ ಇಂಜಿನ್ ಅನ್ನ ಚೇಂಜ್ ಮಾಡಿ ಒಂದು ಮೆಮೊ ಟ್ರೈನ್ ಅನ್ನು ಓಡಿಸಬೇಕು ಅನ್ನುವಂತ ಬೇಡಿಕೆಯೂ ಇದೆ. ಮೆಮೊ ಟ್ರೈನ್ ಓಡಿಸಿದ್ರೆ ಇನ್ನಷ್ಟು ಎಫಿಷಿಯಂಟ್ ಆಗಿದೆ, ಇಂಜಿನ್ ಚೇಂಜಸ್ ಎಲ್ಲ ಸಮಸ್ಯೆ ಇರೋದಿಲ್ಲ, ಓಡಿಸ್ತದೆ ಅನ್ನುವಂಥದ್ದು ಕೂಡ ಇದರ ಬೇಡಿಕೆ ಇದೆ. ಹಾಗಾಗಿ ಅದನ್ನು ಕೂಡ ಪರ್ಸ್ಯೂ ಮಾಡುವಂತ ಕೆಲಸವನ್ನು ನಾವು ಖಂಡಿತವಾಗಿ ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಅದರ ಜೊತೆಗೆ ನಮಗೆ CRIF ಸೆಂಟ್ರಲ್ ರೋಡ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ನ ಹಣವು ಕೂಡ ಪುತ್ತೂರು ತಾಲೂಕಿಗೆ ಮಾತ್ರ ಅಲ್ಲ, ಈ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೆ ಬಂದಿದೆ. ಒಟ್ಟು 57 ಕೋಟಿ ಮೊತ್ತದ ಹಣವು ಅದು PWD ಮತ್ತು ಜಿಲ್ಲಾ ಮುಖ್ಯ ರಸ್ತೆಗಳ ಅಭಿವೃದ್ಧಿಯ ದೃಷ್ಟಿಯಿಂದ ಬಂದಿದೆ ಅನ್ನುವಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸಂತೋಷದಿಂದ ಹೇಳಬೇಕು. ಅದರಲ್ಲಿ ಉಪ್ಪಿನಂಗಡಿ, ಪೆರಿಯಡ್ಕ, ಕೊಯ್ಲಾ ರಸ್ತೆಗೆ 2 ಕೋಟಿ ರೂಪಾಯಿ, ಸಂಟ್ಯಾರು ಬೆಟ್ಟಂಪಾಡಿ ರಸ್ತೆಗೆ 3 ಕೋಟಿ ರೂಪಾಯಿ, ದೇಪುರ ಪಡೀಲ್ ರಸ್ತೆಗೆ 1 ಕೋಟಿ ರೂಪಾಯಿ, ಸುಬ್ರಹ್ಮಣ್ಯ ಮಂಜೇಶ್ವರ ರಸ್ತೆಯ ಆಯ್ದ ಭಾಗಗಳಿಗೆ ಒಟ್ಟು 6 ಕೋಟಿ ರೂಪಾಯಿ, ಅನಂತಾಡಿ ಮಂಗಲಪದವು ಬಡಪದವು ರಸ್ತೆ ಇದಕ್ಕೆ 5 ಕೋಟಿ ರೂಪಾಯಿ. ಇಷ್ಟು ಹಣ ಈ ಭಾಗದ ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಕನೆಕ್ಟೆಡ್ ಇರುವಂತಹ ಭಾಗಗಳು, ಕೆಲವೊಂದು ಪುತ್ತೂರಿನಿಂದ ಸುಳ್ಯಕ್ಕೆ ಕನೆಕ್ಟೆಡ್ ಇದೆ, ಪುತ್ತೂರಿನಿಂದ ಬಂಟ್ವಾಳಕ್ಕೆ ಕನೆಕ್ಟೆಡ್ ಇದೆ. ಆದ್ರೆ ಇಷ್ಟು ಹಣ ಒಟ್ಟು ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಬಂದಿದೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಅತ್ಯಂತ ಸಂತೋಷದಿಂದ ಹೇಳಲಿಕ್ಕೆ ಬರ್ತಾ ಇದ್ದೇನೆ. ನಾವು ಅಭಿವೃದ್ಧಿಯ ವಿಷಯದಲ್ಲಿ ರಾಜಕೀಯ ಮಾಡೋದಿಲ್ಲ ಅನ್ನುವಂಥದ್ದು ಭಾರತೀಯ ಜನತಾ ಪಾರ್ಟಿಯ ಸದಾ ಮಾತು. ನಾವು ಯಾವತ್ತೂ ಕೂಡ ಅಭಿವೃದ್ಧಿಯ ವಿಷಯದಲ್ಲಿ ರಾಜಕೀಯ ಮಾಡೋದಿಲ್ಲ. ಯಾಕೆಂದ್ರೆ 70 ವರ್ಷದಿಂದ ಕಾಂಗ್ರೆಸ್ ಅದೇ ರಾಜಕೀಯವನ್ನ ಮಾಡಿಕೊಂಡು ಬಂದಿದೆ. ನಾವು ಜನರ ಕಲ್ಯಾಣಕ್ಕೋಸ್ಕರ, ವಿಕಾಸಕ್ಕೋಸ್ಕರ, ಜನರ ವಿಶ್ವಾಸವನ್ನ ಗಳಿಸುವುದಕ್ಕೋಸ್ಕರ ಅತ್ಯಂತ ಪ್ರಾಮಾಣಿಕವಾಗಿ ಜನರ ಕೆಲಸವನ್ನ ಮಾಡುವಂತ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತೇವೆ. ರಾಜ್ಯ ಸರ್ಕಾರದ ಸಹಕಾರ ಸಿಕ್ಕರೆ ಇನ್ನಷ್ಟು ಕೆಲಸಗಳನ್ನ ಮಾಡುವಂತ ಇಚ್ಛಾಶಕ್ತಿ ಜೊತೆಗೆ ನರೇಂದ್ರ ಮೋದಿ ಸರ್ಕಾರದ ಸಂಕಲ್ಪ ಶಕ್ತಿಯೂ ಇದೆ. ಹಾಗಾಗಿ ರಾಜ್ಯ ಸರ್ಕಾರ ಇನ್ನಷ್ಟು ಮುತುವರ್ಜಿಯನ್ನು ವಹಿಸಿಕೊಂಡು ಕೇಂದ್ರದ ಯೋಜನೆಗಳನ್ನ ಆದಷ್ಟು ಶೀಘ್ರ ಪ್ರಪೋಸಲ್ ಅನ್ನು ದೆಹಲಿಗೆ ಕಳಿಸಿ ಅದನ್ನ ಫೈನಲೈಸ್ ಮಾಡುವಂತ ಕೆಲಸ, ಕೇಂದ್ರ ಸರ್ಕಾರದ ಇನ್ಫ್ರಾಸ್ಟ್ರಕ್ಚರ್ ಕೆಲಸಗಳಿಗೆ ಲ್ಯಾಂಡ್ ಅನ್ನು ಒದಗಿಸಿಕೊಡುವಂತ ಕೆಲಸ ಮಾತ್ರ ಅಲ್ಲ, ಬೇರೆ ಬೇರೆ ಯೋಜನೆಗಳಿಗೆ ಬೆನಿಫಿಷರಿಗಳನ್ನ ಐಡೆಂಟಿಫೈ ಮಾಡುವಂತ ಕೆಲಸ, ಈ ಎಲ್ಲ ಕೆಲಸಗಳನ್ನ ರಾಜ್ಯ ಸರ್ಕಾರ ಪೂರಕವಾಗಿ ಮಾಡಿಕೊಟ್ರೆ ಇನ್ನಷ್ಟು ಪರಿಣಾಮಕಾರಿಯಾಗಿ ಕೇಂದ್ರದ ಯೋಜನೆಗಳನ್ನ, ಕೇಂದ್ರದ ಕಾರ್ಯಕ್ರಮಗಳನ್ನ ಜನರಿಗೆ ತಲುಪಿಸುವಲ್ಲಿ ನಾವಂತೂ ಖಂಡಿತ ಯಶಸ್ವಿ ಆಗಬಹುದು ಅನ್ನುವಂತ ವಿನಂತಿಯನ್ನ ಮಾಡ್ತಾ